ನಮಸ್ಕಾರ್. ಬನ್ನಿ ಇವತ್ತು ಭಾರತೀಯ ಪೌರತ್ವದ ಮೂಲ ನಿಯಮಗಳ ಬಗ್ಗೆ ಇಟ್ಟು ಮಾತಾಡೋಣ. ಇದು ನಮ್ಮೆಲ್ಲರ ರಾಷ್ಟ್ರೀಯ ಗುರುತಿನ ಅಡಿಪಾಯ ಅಲ್ವಾ? ಹಾಗಿದ್ರೆ ನಮ್ಮ ಸಂವಿಧಾನ ಇದರ ಬಗ್ಗೆ ಏನ್ ಹೇಳುತ್ತೆ ಅಂತ ನೋಡೋಣ ಬನ್ನಿ. ಯಾವುದೇ ಒಂದು ಹೊಸ ದೇಶ ಹುಟ್ಟಿದ್ದಾಗ ಅದರ ಮುಂದೆ ಬರುವ ಮೊದಲ ಮತ್ತು ಬಹುಶಃ ಅತಿ ದೊಡ್ಡ ಪ್ರಶ್ನೆ ಅಂದ್ರೆ ಈ ದೇಶದ ಪ್ರಜೆಗಳು ಯಾರು ಅಂತ ನಿರ್ಧರಿಸೋದು. ಯಾಕಂದ್ರೆ ಇದ್ರ ಮೇಲೆಯೇ ಇಡೀ ದೇಶದ ಅಡಿಪಾಯ ನಿಂತಿರುತ್ತೆ. ಹೌದು, ಇದೇ ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರಬಿಂದು. ಹಾಗಿದ್ರೆ ಯಾರು ಭಾರತದ ಪ್ರಜೆ ಆಗಬಹುದು? ಈ ಪ್ರಶ್ನೆಗೆ ಉತ್ತರ ಎಲ್ಲಿದೆ ಗೊತ್ತಾ? ನಮ್ಮ ಸಂವಿಧಾನದ ಮೂಲಭೂತ ನಿಯಮಗಳಲ್ಲೇ ಇದೆ. ಬನ್ನಿ ಅದರ ಆಳಕ್ಕೆ ಇಳಿದು ನೋಡೋಣ. ನೋಡಿ, ಭಾರತೀಯ ಪೌರತ್ವ ಅನ್ನೋದು ಒಂದೇ ಒಂದು ವಿಷಯದ ಮೇಲೆ ನಿಂತಿಲ್ಲ. ಇದೊಂದು ರೀತಿಯ ಬ್ಯಾಲೆನ್ಸ್ ಅಂತ ಹೇಳ್ಬೋದು. ಒಂದ್ ಕಡೆ ನಮ್ಮ ಪೂರ್ವಜರ ನಂಟು, ಇನ್ನೊಂದ್ ಕಡೆ ದೇಶದ ಮೇಲಿನ ನಿಷ್ಠೆ ಮತ್ತು ಇದೆಲ್ಲವನ್ನೂ ನಿಯಂತ್ರಿಸುವ ಸಂಸತ್ತಿನ ಅಧಿಕಾರ. ಈ ಮೂರು ವಿಷಯಗಳ ಬಗ್ಗೆನೇ ನಾವಿವತ್ತು ಒಂದೊಂದಾಗಿ ಮಾತಾಡೋಣ. ಸರಿ, ಹಾಗಿದ್ರೆ ಮೊದಲನೇ ವಿಷಯಕ್ಕೆ ಬರೋಣ. ಅದೆಂದ್ರೆ ನಮ್ಮ ಪೂರ್ವಜರ ನಂಟು. ಅಂದ್ರೆ ಬೇರೆ ದೇಶಗಳಲ್ಲಿ ವಾಸವಾಗಿರೋ ಜನ ತಮ್ಮ ಭಾರತೀಯ ಬೇರುಗಳ ಜೊತೆ ಹೇಗೆ ಕನೆಕ್ಟ್ ಆಗಬಹುದು ಅಂತ ನಮ್ಮ ಸಂವಿಧಾನ ಒಂದು ದಾರಿ ಮಾಡಿಕೊಟ್ಟಿದೆ. ಅದು ಹೇಗೆ ಅಂತ ನೋಡೋಣ. ಭಾರತೀಯ ಮೂಲದ ವ್ಯಕ್ತಿ ಅಂದ್ರೆ ಯಾರು? ಆರ್ಟಿಕಲ್ 8 ಪ್ರಕಾರ ಒಬ್ಬ ವ್ಯಕ್ತಿ ಅಥವಾ ಅವರ ಪೋಷಕರು ಅಥವಾ ಅವರ ಅಜ್ಜ-ಅಜ್ಜಿ ಇವರಲ್ಲಿ ಯಾರಾದ್ರೊಬ್ರು 1935ರ ಕಾಯ್ದೆಯ ಅನ್ವಯದ ಭಾರತದಲ್ಲಿ ಹುಟ್ಟಿರ್ಬೇಕು. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಇದು ಇವತ್ತಿನ ಭಾರತದ ಗಡಿಗಳ ಬಗ್ಗೆ ಮಾತಾಡ್ತಿಲ್ಲ, ಬದಲಿಗೆ ಐತಿಹಾಸಿಕ ಭಾರತದ ಬಗ್ಗೆ. ಅಂದ್ರೆ ಇಲ್ಲಿ ವಂಶಾವಳಿಗೆ, ನಮ್ಮ ಬೇರುಗಳಿಗೆ ಹೆಚ್ಚು ಮಹತ್ವವಿದೆ. ಹಾಗಿದ್ರೆ ಈ ರೀತಿ ಪ್ರಜೆಯಾಗಿ ನೋಂದಾಯಿಸ್ಕೊಳ್ಳೋದು ಹೇಗೆ? ಪ್ರಾಸೆಸ್ ತುಂಬಾ ಸಿಂಪಲ್ ಆಗಿದೆ. ಆರ್ಟಿಕಲ್ 8 ಪ್ರಕಾರ ಇದನ್ನ ಒಂದು ರೀತಿ ನಮ್ಮ ಫ್ಯಾಮಿಲಿ ಹಿಸ್ಟ್ರಿ ಮೇಲೆ ಒಂದು ಕ್ಲಬ್ ಸೇರೋ ತರ ಅನ್ಕೋಬಹುದು. ಮೊದಲಿಗೆ ನಮ್ಮ ಪೂರ್ವಜರು ಭಾರತದಲ್ಲಿ ಹುಟ್ಟಿದವರು ಅಂತ ಸಾಬೀತುಪಡಿಸಬೇಕು. ನಂತರ ನಾವು ಭಾರತದ ಹೊರಗೆ ವಾಸಿಸ್ತಿರ್ಬೇಕು ಮತ್ತು ಅಲ್ಲಿನ ಇಂಡಿಯನ್ ಎಂಬಸಿಗೆ ಅರ್ಜಿ ಹಾಕ್ಬೇಕು. ಒಮ್ಮೆ ಅಪ್ರೂವ್ ಆದ್ರೆ ಅಷ್ಟೇ, ಅವರು ಭಾರತದ ಪ್ರಜೆ ಆಗ್ತಾರೆ. ಸರಿ, ಪೂರ್ವಜರ ಹಕ್ಕಿನ ಬಗ್ಗೆ ನೋಡಿದ್ವಿ. ಈಗ ಎರಡನೇ ಪ್ರಮುಖ ಪಾಯಿಂಟ್ಗೆ ಬರೋಣ. ಅದೇ ದೇಶದ ಮೇಲಿನ ನಿಷ್ಠೆ. ಭಾರತವು ಏಕ ಪೌರತ್ವದ ನಿಯಮವನ್ನ ಪಾಲಿಸುತ್ತೆ. ಇದರರ್ಥ ಒಬ್ಬ ವ್ಯಕ್ತಿ ಒಂದೇ ಸಮಯದಲ್ಲಿ ಎರಡು ದೇಶಗಳ ಪ್ರಜೆಯಾಗಿ ಇರೋಕೆ ಸಾಧ್ಯ ಇಲ್ಲ. ನೋಡಿ, ಆರ್ಟಿಕಲ್ 9 ಇದನ್ನ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ. ಒಂದ್ ಕಡೆ ಆರ್ಟಿಕಲ್ಸ್ 5, 6 ಅಥವಾ 8ರ ಪ್ರಕಾರ ಭಾರತದ ಪ್ರಜೆಯಾದವರು ಇರ್ತಾರೆ. ಇನ್ನೊಂದ್ ಕಡೆ ಅದೇ ವ್ಯಕ್ತಿ ತಾವಾಗಿಯೇ ಸ್ವಇಚ್ಛೆಯಿಂದ ಬೇರೆ ದೇಶದ ಪೌರತ್ವವನ್ನು ಪಡೆದರೆ ಏನಾಗತ್ತೆ ಅನ್ನೋದು. ಅಷ್ಟೇ, ಅವರ ಭಾರತೀಯ ಪೌರತ್ವ ಅಲ್ಲೇ ಮುಗ್ದೋಗುತ್ತೆ. ತುಂಬಾ ಸ್ಪಷ್ಟವಾದ ನಿಯಮ ಅಲ್ವಾ? ಒಮ್ಮೆ ಸ್ವಇಚ್ಛೆಯಿಂದ ಬೇರೆ ದೇಶದ ಪೌರತ್ವವನ್ನು ಒಪ್ಪಿಕೊಂಡ್ರೆ ಭಾರತದ ಪೌರತ್ವ ತಾನಾಗಿಯೇ ರದ್ದಾಗುತ್ತೆ. ಡ್ಯುವಲ್ ಸಿಟಿಸನ್ಶಿಪ್ಗೆ ಇಲ್ಲಿ ಅವಕಾಶವೇ ಇಲ್ಲ. ಇಲ್ಲಿಯವರೆಗೆ ನಾವು ಮಾತಾಡಿದ್ದು ಸಂವಿಧಾನ ಶುರುವಾದಾಗ ಇದ್ದ ನಿಯಮಗಳ ಬಗ್ಗೆ. ಆದ್ರೆ ಈ ಪೌರತ್ವದ ಹಕ್ಕುಗಳು ಕಲ್ಲಿನಲ್ಲಿ ಕೆತ್ತಿದ ಹಾಗೆ ಶಾಶ್ವತವಾಗಿರುತ್ತಾವಾ? ಖಂಡಿತ ಇಲ್ಲ. ಕಾಲಕ್ಕೆ ತಕ್ಕಂತೆ ಇವು ಬದಲಾಗಬಹುದು. ಇಲ್ಲೇ ನೋಡಿ ನಮ್ಮ ಸಂಸತ್ತಿನ ಪಾತ್ರ ಬರೋದು. ಸಂವಿಧಾನದ ಆರ್ಟಿಕಲ್ 10ನಲ್ಲಿರೋ ಈ ವಾಕ್ಯವನ್ನು ಗಮನಿಸಿ. ಅದರಲ್ಲಿ ಬರುವ ಸಂಸತ್ತು ಮಾಡುವ ಯಾವುದೇ ಕಾನೂನಿನ ನಿಬಂಧನೆಗಳಿಗೆ ಒಳಪಟ್ಟು ಅನ್ನೋ ಈ ಒಂದು ಲೈನ್ ಇದೆಯಲ್ಲ, ಇದು ತುಂಬಾ ಮುಖ್ಯ. ಅಂದ್ರೆ ಸಂವಿಧಾನ ಕೊಟ್ಟಿರೋ ಪೌರತ್ವದ ಹಕ್ಕುಗಳು ಮುಂದೆ ನಮ್ಮ ಪಾರ್ಲಿಮೆಂಟ್ ಮಾಡುವ ಕಾನೂನುಗಳಿಗೆ ಬದ್ಧವಾಗಿರುತ್ತವೆ ಅಂತ ಅರ್ಥ. ಹಾಗಿದ್ರೆ ಬನ್ನಿ ನಮ್ಮ ಚರ್ಚೆಯ ಮೂರನೇ ಮತ್ತು ಅತ್ಯಂತ ಪವರ್ಫುಲ್ ಪಾಯಿಂಟಿಗೆ ಹೋಗೋಣ. ಅದೇ ಪೌರತ್ವದ ವಿಷಯದಲ್ಲಿ ನಮ್ಮ ಸಂಸತ್ತಿಗೆ ಇರುವ ಪರಮಾಧಿಕಾರ. ಆರ್ಟಿಕಲ್ 11 ಪಾರ್ಲಿಮೆಂಟ್ಗೆ ಬಹುತೇಕ ಸಂಪೂರ್ಣ ಅಧಿಕಾರವನ್ನೇ ಕೊಡುತ್ತೆ. ಅಂದ್ರೆ ಪೌರತ್ವವನ್ನು ಹೇಗೆ ಪಡೆಯಬೇಕು, ಹೇಗೆ ಕಳೆದುಕೊಳ್ಳಬೇಕು ಅಷ್ಟೇ ಅಲ್ಲ, ಅದಕ್ಕೆ ಸಂಬಂಧಪಟ್ಟ ಬೇರೆ ಯಾವುದೇ ವಿಷಯದ ಬಗ್ಗೆ ಕಾನೂನು ಮಾಡುವ ಅಧಿಕಾರ ನಮ್ಮ ಸಂಸತ್ತಿಗೆ ಇರುತ್ತೆ. ಇದನ್ನೆಲ್ಲ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಈ ಟೇಬಲ್ ನೋಡಿ. ಸಂವಿಧಾನ ಪೌರತ್ವಕ್ಕೆ ಒಂದು ಫೌಂಡೇಶನ್ ಹಾಕಿಕೊಡುತ್ತೆ, ಅಂದ್ರೆ ಆರಂಭಿಕ ನಿಯಮಗಳನ್ನ ಕೊಡುತ್ತೆ. ಆದ್ರೆ ಅದರ ಮೇಲೆ ಹೊಸ ನಿಯಮಗಳನ್ನ ಕಟ್ಟೋದು, ಹಳೆಯದನ್ನ ಬದಲಾಯಿಸೋದು, ಈ ಎಲ್ಲ ಅಧಿಕಾರ ಇರೋದು ನಮ್ಮ ಸಂಸತ್ತಿನ ಕೈಯಲ್ಲಿ. ಒಟ್ಟಿನಲ್ಲಿ ಹೇಳೋದಾದ್ರೆ ನಮ್ಮ ಸಂವಿಧಾನ ಪೌರತ್ವದ ಕಥೆಯನ್ನು ಶುರು ಮಾಡುತ್ತೆ, ಅದಕ್ಕೊಂದು ಆರಂಭಿಕ ವೇದಿಕೆ ಕಲ್ಪಿಸಿಕೊಡುತ್ತೆ. ಆದ್ರೆ ಆ ಕಥೆಯ ಮುಂದಿನ ಅಧ್ಯಾಯಗಳನ್ನು ಬರೆಯುವ ಪೆನ್ನಿರೋದು ನಮ್ಮ ಸಂಸತ್ತಿನ ಕೈಯಲ್ಲಿ. ಹಾಗಿದ್ರೆ ಈ ವಿಶ್ಲೇಷಣೆಯನ್ನು ಒಂದು ಆಳವಾದ ಪ್ರಶ್ನೆಯೊಂದಿಗೆ ಮುಗಿಸೋಣ. ಕಾನೂನಿನ ಮೂಲಕವೇ ಪೌರತ್ವದ ನಿಯಮಗಳನ್ನ ಬದಲಾಯಿಸಬಹುದು ಅಂದಮೇಲೆ ಒಂದು ದೇಶಕ್ಕೆ ಸೇರಿದವರು ಅನ್ನೋದರ ನಿಜವಾದ ಅರ್ಥವಾದರೂ ಏನು? ಇದರ ಬಗ್ಗೆ ಯೋಚನೆ ಮಾಡಿ ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ.